ಮನೆ ತೋಟಕ್ಕೆ ಹೋಗೋ ದಾರಿ ಎಲ್ಲ ಇದೆ ಇದೇ ಥರ ಇರುತ್ತೆ. ನಾವು ಯಾವಾಗ ಆಫ್ರೋಡಿಂಗ್ ಮಾಡ್ಕೊಂಡೇ ಹೋಗ್ಬೇಕು. ನೋಡಿ ಈ ಥರ ಬುಡ ಮಾತ್ರ ಕ್ಲೀನ್ ಮಾಡಿಕೊಂಡು ನಾವೀಗ ಹೋಗ್ತಾಯಿದ್ವಿ. ಅಂದರೆ ಎಕ್ಸ್ಟ್ರೀಮ್ ಮಳೆ ಇದ್ದರೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೂ ಮಳೆಯಲ್ಲಿ ಕೆಲಸ ಮಾಡೋಕ್ಕೂ ಕಷ್ಟನೇ ಆಗೋದಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪವನ್ ಇಡಮಲೆ ಬಾಲಾಜಿ. ಆ್ಯಕ್ಚುಲಿ ಏನು ಕಂಟೆಂಟ್ ಅಂತ ಇಲ್ಲ, ರ್ಯಾಂಡಮ್ ವೀಡಿಯೋ ಆಗಿ ಬಂದಿದ್ದೀನಿ. ಏನೇನು ಮಳೆಗಾಲ ಸ್ಟಾರ್ಟ್ ಆಗಿದೆ, ಇಲ್ಲಿ ಊರಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿ ಆಲ್ರೆಡಿ ಮೃಗಶಿರ ಮಳೆ ಇವತ್ತಿಗೆ ಮುಗೀತು. ನಾಳೆಯಿಂದ ಆರಾದ್ರೆ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಸ್ವಲ್ಪ ಮಳೆ ಜೋರಾಗೋ ಚಾನ್ಸಸ್ ಇದೆ ಆ ಮಳೆಯಲ್ಲಿ. ಹಾಗೆ ನಾವು ಕಾಫಿ ತೋಟ ಕಳೆದ ವರ್ಷ ನಾವು ಗಿಡ ನೆಟ್ಟಿದ್ದು ಕಾಫಿ ತೋಟ ಇವಾಗ ಮೇಂಟೆನೆನ್ಸ್ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಕಾಡು ಕಡಿತಾಯಿದ್ದೀವಿ. ಕಾಡು ಕಡಿ ಅಂತ ಹೇಳಿದ್ರೆ ಫಸ್ಟು ಸುತ್ತ ಗಿಡ ಕ್ಲೀನ್ ಮಾಡಿಕೊಂಡು ಉಳಿದಿದ್ದ ಜಾಗನೆಲ್ಲ ಮಿಷಿನ್ ಕಡಿದ್ಬಿಡ್ತೀವಿ. ಹಾಗೆ ಪೆಂಡಿಂಗ್ ಗಿಡಗಳು ಆ ಟೈಮಲ್ಲಿ ನಾವು ನೆಟ್ಟಿದ್ವಲ್ಲ ಗಿಡ, ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 2-5% ಅಷ್ಟು ಗಿಡಗಳು ಬೇರೆ ಕೊಟ್ಟಿರಲ್ಲ, ಸತ್ತೋಗ್ಬಿಟ್ಟಿರುತ್ತೆ, ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಬಂದಿರುತ್ತೆ. ಅಂದರೆ ಕೆಲವು ಹಾಗೇ ಇರುತ್ತೆ, ಆ್ಯಕ್ಟಿವ್ ಆಗಿರಲ್ಲ. ಅಂಥ ಗಿಡಗಳನ್ನೆಲ್ಲ ನಾವೀಗ ರಿಪ್ಲೇಸ್ ಮಾಡ್ತೀವಿ. ಅಂದರೆ ನಾವು ಕಳೆದ ವರ್ಷ ಎಕ್ಸ್ಟ್ರಾ ಗಿಡನ ಆಲ್ರೆಡಿ ತಂದು ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ವಿ, ಇದಕ್ಕೋಸ್ಕರನೇ. ಅದನ್ನ ನಾವೀಗ ಅಲ್ಲಿಗೆ ರಿಪ್ಲೇಸ್ ಮಾಡ್ತೀವಿ. ತೋಟಕ್ಕೆ ಹೋಗೋಣ, ನಾವು ನೆಕ್ಸ್ಟ್ ತೋಟದ ಗಿಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈಗ ಗಿಡಗಳೆಲ್ಲ ಇಲ್ಲಿದೆ. ಗಿಡಗಳನ್ನೆಲ್ಲ ನಾನೀಗ ಲೋಡ್ ಮಾಡಬೇಕು. ಗಿಡಗಳನ್ನೆಲ್ಲ ಲೋಡ್ ಮಾಡಿ ನಾವು ನಮ್ಮ ಜೀಪಲ್ಲಿ ಹಾಕಿ ತಗೊಂಡು ಹೋಗ್ತೀವಿ. ಇಲ್ಲಿ ಗಿಡಗಳು ಇಲ್ಲಿ ನೋಡಿ, ನಾವು ಸಪ್ರೇಟಿವ್ ಅಂದರೆ ಅದನ್ನು ನಾವು ಇಲ್ಲಿ ಹುಷಾರಾಗಿ ಇಟ್ಕೊಂಡಿದ್ವಿ ಗಿಡಗಳನ್ನ. ಇದು ಆಲ್ಮೋಸ್ಟ್ ಈಗ ಸೆಕೆಂಡ್ ಇಯರ್ ಗಿಡ ಆಗಿದೆ. ನೋಡಿ, ಅದು ತೋಟದಲ್ಲಿದ್ದಷ್ಟೇ ಹೈಟಲ್ಲಿ ಗಿಡ ಇಲ್ಲಿ ಇದೆ. ಇದನ್ನೆಲ್ಲ ಹೀಗೆ ಕೊಕ್ಕಿಗೆ ಹಾಕ್ಬಿಟ್ಟು ಆಲ್ಮೋಸ್ಟ್ ಒಂದು 50 ಗಿಡಗಳು ಬೇಕಾಗ್ಬೋದು. 2000 ಗಿಡ ನೆಟ್ಟಿದ್ದಲ್ಲಿ ನಾವು ಒಂದು 50 ಗಿಡ ರಿಪ್ಲೇಸ್ಮೆಂಟಿಗೆ ಇರ್ಬೋದು. ಅಂದರೆ ಈಗ ಆಲ್ಮೋಸ್ಟ್ ಒಂದು 50% ಕಾಡೆಲ್ಲ ಕಡ್ದಾಯಿತು. ಕಾಡು ಕಡ್ದು ಅಂದರೆ ಈಗ ಸೆಕೆಂಡ್ ಟೈಮ್ ಇದು. ಒಂದು ಮಳೆಗಾಲಕ್ಕೆ ಮುಂಚೆ ಒಂದು ಸ್ವಲ್ಪ ಕಾಡು ಕಡಿತೀವಿ, ಈಗ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕಾಡು ಕಡಿತೀವಿ. ಕಾಡು ಕಡ್ದ್ಬಿಟ್ಟು ಇಮಿಡಿಯೇಟ್ ನಾವು ಫರ್ಟಿಲೈಸರ್ ಹಾಕ್ಬಿಡ್ತೀವಿ. ಅದೇ ಥರ ಅದು ಹೇಳಿದ್ನಲ್ಲ, ರೀಪ್ಲೇಸ್ಮೆಂಟಿಗೋಸ್ಕರ. ಈಗ ಮಳೆ ಅಲ್ವಾ, ತುಂಬ ಮಳೆಯಲ್ಲಿ ಈಗ ಬೇರೆ ಟೈಮಲ್ಲಿ ಬಿಸಿಲಿದ್ದಾಗ, ಲಾಸ್ಟ್ ಟೈಮ್ ಬಿಸಿಲಿದ್ದಾಗ ನಡ ಸ್ವಲ್ಪ ಕಷ್ಟ, ಅಂದರೆ ಪಿಕಪ್ ಆಗೋಲ್ಲ. ಇದು ಸ್ವಲ್ಪ ಇನ್ನೂ ದೊಡ್ಡ ಗಿಡ ಇದು, ಅದಕ್ಕೋಸ್ಕರ ಹಾಗಾಗಿ ನಾವು ಮಳೆಯಲ್ಲೇ ಹಾಕ್ಬೇಕು. ಇದರಲ್ಲಿ ಆ್ಯಕ್ಚುಲಿ ನಾವು ಒಳ್ಳೊಳ್ಳೆ ಗಿಡ, ಅಂದರೆ ದೊಡ್ಡ ಗಿಡಗಳನ್ನೇ ತೆಗೆದು ಸೆಲೆಕ್ಟ್ ಮಾಡಿನೇ ತೊಗೊಂಡೋಗ್ಬಿಟ್ಟು ನಾವು ನಡ್ತೀವಿ. ಇಲ್ಲಿ ನೋಡಿ ಎಷ್ಟು ಹೈಟ್ ಇದೆ ನೋಡಿ. ಇದು ಕಷ್ಟಪಟ್ಟು ಇಡ್ಬೋದು ಇಲ್ಲಿ. ಬನ್ನಿ ಅಲ್ಲಿ ನಿಲ್ಗಿದೆ, ಇಲ್ಲಿ ಬಟ್ಟೆ ಎಲ್ಲ ಮುಂಚೆ ಅಲ್ಲಿ ಸಿಟಿ ಅವರೆಲ್ಲ ಬೆಂಗಳೂರಿಂದ ಬರ್ತೀರಾ ಇಲ್ಲಿಗೆ ಆಫ್ ರೋಡಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೀವು ದುಡ್ಡು ಕೊಟ್ಬಿಟ್ಟು ರೆಸಾರ್ಟ್ಸ್ನೆಲ್ಲ ಗಾಡಿ ಓಡಿಸ್ತೀರಾ. ಈಗ ನಮಗೆ ನೋಡಿ, ನಮ್ಮ ಮನೆಯಲ್ಲಿ ಆ್ಯಕ್ಟಿವಿಟೀಸ್, ಡೈಲಿ ಆ್ಯಕ್ಟಿವಿಟೀಸೇ ಇದೆ ನಮಗೆ. ನಮ್ಮ ಮನೆ ತೋಟಕ್ಕೆ ಹೋಗೋ ದಾರಿ ಎಲ್ಲ ಇದೆ ಇದೇ ಥರ ಇರುತ್ತೆ. ನಾವು ಯಾವಾಗ ಆಫ್ ರೋಡಿಂಗ್ ಮಾಡ್ಕೊಂಡೇ ಹೋಗ್ಬೇಕು. ಆಫ್ ರೋಡಿಂಗ್ ಅಂತಂದರೆ ಅಂತಿಂತ ಆಫ್ ರೋಡಿಂಗ್ ಅಲ್ಲ ಇದು. ಎಲ್ಲ ರೆಡಿಮೇಡ್ ರೋಡ್ಸ್ ಏನು ಇರೋದಿಲ್ಲ. ಇದು ನಾವೆಲ್ಲ ಕಟ್ ಮಾಡಿ ಕಲ್ಲು ಗಿಲ್ಲು ಎಲ್ಲ ಅದ್ರ ಮೇಲೆ ಹಾಕಿ ಅದು ಸ್ವಲ್ಪ ಇರುತ್ತೆ. ಇಲ್ಲಿ ನೋಡಿ, ಪವರ್ ಸ್ಟೇರಿಂಗು ಇರಲ್ಲ, ನಾರ್ಮಲ್ ಸ್ಟೇರಿಂಗ್ ಇರುತ್ತೆ. ನೋಡಿ, ನಮ್ಗೆ ಡೀಪ್ ಇಳಿತಾ ಇದ್ದೀವಿ ನಾವು. ಆಯ್ತು, ಇಲ್ಲಿವರೆಗೆ ಈಗ ಆರಾಮಾಗಿ ಬಂದ್ವಲ್ಲ ನಾವು. ಈಗ ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಆಫ್ ರೋಡಿಂಗ್ ಅಂತಂದ್ರೆ ಇನ್ನೂ ಹೆವಿ ಆಗುತ್ತೆ. ಅಂದರೆ ನಾವೀಗ ಇಷ್ಟೊತ್ತು 4 ಹೈಯಲ್ಲಿ ಬಂದ್ವಿ, ಈಗ 4 ಲೋವಲ್ಲಿ ಹೋಗ್ಬೇಕಾಗುತ್ತೆ. ಅಂದರೆ ಎಲ್ಲ ವೀಲ್ಗಡೆ ಸ್ಲೋ ಆಗುತ್ತೆ. ಇಲ್ಲಿ ನೋಡಿ, ಇದನ್ನು ನ್ಯೂಟ್ರಲ್ ಮಾಡಿಕೊಂಡು ಈ ಲೋ ಗೇರ್ ಇದು 4L ಇದು, ಇದನ್ನ ಮೇಲೆ ಮಾಡಿಕೊಂಡ್ರೆ, ಹಿಂಗೆ ಮಾಡಿಕೊಂಡ್ರೆ ಫಸ್ಟ್ ಮಾಡಿ ಇಲ್ಲಿ ಮಾಡ್ಕೊಂಡ್ರೆ ಈಗ ವೆಹಿಕಲ್ ಫುಲ್ ಸ್ಲೋ ಆಗುತ್ತೆ. ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಆಯಿತು, ಹಾಗೆ ಹೋಗ್ತಾ ಇರುತ್ತೆ. ನೋಡಿ, ಜಾಗ ಹೋಗ್ತಾ ಇರೋ ದಾರಿ ನೋಡಿ, ಕಾಣಿಸ್ತಾ ಇದೆಯಲ್ಲ ನೋಡಿ. ಇನ್ನಿಂದ ಮೇಲಕ್ಕೆ ಫುಲ್ ನಾವು 4L ಹೋಗಬೇಕು.
ಇಲ್ಲಿ ನಮ್ಮದು ಮಾತ್ರ ಅಂತಲ್ಲ, ಇಲ್ಲಿ ಆಲ್ಮೋಸ್ಟ್ ಅಕ್ಕಪಕ್ಕ ಕೊಡಗಲ್ಲಿ ಎಲ್ಲರದ್ದು ಇದೇ ರೀತಿ ಇರುತ್ತೆ. ಇನ್ನೂ ಕಷ್ಟ ಇರೋ ಜಾಗಗಳು ಇದೆ. ನಮ್ಗೆ ಸ್ವಲ್ಪ ಆದರೂ ಓಕೆ ಅಂತ ಅನ್ಬೋದು. ಇನ್ನೂ ಕಷ್ಟ ಈ ಥರ ಆಕ್ಟಿವಿಟೀಸ್ ಅಂತ ಹೇಳೋಕ್ಕಾಗಲ್ಲ. ದಿನ ನಡೆಯುವಂಥ ಚಟುವಟಿಕೆಗಳು ಇದು. ಡೈಲಿ ನಾವು ಇದರಲ್ಲೇ ಕೆಲಸ ಮಾಡಿದರೆ ನಮಗೆ ಇನ್ಕಮ್ಮು ನೋಡಿ. ಹೇಗಿದೆ ಗಾಡಿ ಅಂತ. ಒಂದು ತೋಟ ಬಂತು ನೋಡಿ. ಎಲ್ಲ ಈಗ ಕಾಫಿ ಕ್ಲೀನ್ ಆಗ್ತಾ ಇದೆ. ಇಲ್ಲಿ ಗಿಡ ಇದೆ, ಅಲ್ಲಿ ಮಾತ್ರ ನಾವು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೀವಿ. ಆಮೇಲೆ ಏನು ಮಾಡ್ತೀವಿ ಅಂದರೆ ನಾವು ಮಿಷಿನಲ್ಲಿ ಕ್ಲೀನ್ ಮಾಡಿಬಿಡ್ತೀವಿ. ಈಸಿ ಅಂದರೆ ಕಾಸ್ಟ್ ವೈಸಲ್ಲೂ ಕಮ್ಮಿ ಆಗುತ್ತೆ, ಪ್ಲಸ್ಸು ನಮಗೆ ಕೆಲಸನೂ ಸ್ಪೀಡ್ ಆಗುತ್ತೆ. ನಾನು ಅನ್ಲೋಡ್ ಮಾಡಿಕೊಂಡು ಇಲ್ಲೇನು ಆ್ಯಕ್ಟಿವಿಟಿ, ಇಲ್ಲೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ತೋರಿಸ್ತೀನಿ. ಗಿಡಗಳೆಲ್ಲ ಅನ್ಲೋಡ್ ಮಾಡಿ ಇಲ್ಲಿ ಇಟ್ಟೆ. ಇನ್ನೇನು ಇಲ್ಲಿ ನೋಡಿ, ನಾನು ತೋರಿಸಿದ್ನಲ್ಲ, ನಾವು ಈಗ ಈ ಲೈನ್ ಪ್ರಕಾರ ಈ ಏನೇನು ಗಿಡ ಇದೆ, ಗಿಡ ಪಕ್ಕ ನಾವು ಫುಲ್ಲು ಈ ಥರ ಬುಡದಲ್ಲಿ ಕ್ಲೀನ್ ಮಾಡಿಕೊಂಡು ಈಗ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಥರ ಬುಡ ಮಾತ್ರ ಕ್ಲೀನ್ ಮಾಡಿಕೊಂಡು ನಾವೀಗ ಹೋಗ್ತಾಯಿದ್ವಿ. ಈ ಪಕ್ಕದ ಜಾಗ ಏನಿದೆ ಇನ್ನು ಮಿಷಿನಲ್ಲಿ ಕಟ್ಬಿಡ್ತಾರೆ. ಮಿಷಿನ್ ನಾವು ಇನ್ನು ನಾಳೆ ಹೇಳಿದ್ವಿ, ನಾಳೆ ಬರ್ತಾರೆ ಮಿಷಿನ್ ಅವರು ಕ್ಲೀನ್ ಮಾಡೋದಕ್ಕೆ. ಈ ಗಿಡದಿಂದ ಗಿಡಕ್ಕೆ ಕ್ಲೀನ್ ಮಾಡಿಕೊಂಡು ಗಿಡದಲ್ಲಿ ಕ್ಲಿಯರ್ ಮಾಡ್ಕೊಂಡು ನಾವು ಹಿಂಗೆ ಮುಂದಕ್ಕೆ ಹೋಗ್ತಾಯಿದ್ವಿ. ಈ ಪಕ್ಕದ ಕಾಡಲ್ಲಿ ಏನಿದೆ ಇದು ಮಿಷಿನಲ್ಲಿ ಕಡಿಬೋದು, ಅಂದರೆ ಈಸಿ ಆಗುತ್ತೆ ಅಂತಷ್ಟೇ. ಗಿಡ ಆಗಿದೆ, ಕೆಲವು ಗಿಡಗಳು ಇನ್ನು ಸಣ್ಣದಿದೆ ನೋಡಿ. ಈ ಥರ ಸಣ್ಣ ಸಣ್ಣ ಗಿಡಗಳು ಏನು ಮಾಡ್ತೀವಿ ಅಂದರೆ ನಾವು ರೀಪ್ಲೇಸ್ ಮಾಡಿಬಿಡ್ತೀವಿ. ಇದು ಆ್ಯಕ್ಟಿವ್ ಆಗಿಲ್ಲ ನೋಡಿ, ಇದು ಹಾಕಿ ಥರ ಇದೆ, ಅಂದರೆ ನೆಡ್ಬೇಕಾದ್ರೆ ಹೇಗಿತ್ತು ಅದು ಹಾಗೆ ಇದೆ. ಇಲ್ಲಿ ನೋಡಿ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಇದು ಆಲ್ಮೋಸ್ಟ್ ಒಂದು 1.5 ಅಡಿ ಹೈಟ್ ಬಂದಿದೆ, ಅದು ಇನ್ನೂ 3/4 ಅಡಿ ಅಲ್ಲಿಯೇ ಇದೆ. ಇದು ಅದೇ ಥರ ಇದೆ. ಈ ಥರ ಗಿಡಗಳನ್ನ ನಾವು ರೀಪ್ಲೇಸ್ ಮಾಡ್ತೀವಿ. ನೋಡಿ, ಈಗ ಇನ್ನೊಂದು ಲೈನ್ ಈ ಕಡೆ ಇದೆ. ಇನ್ನೊಂದು ಲೈನಲ್ಲಿ ಇವ್ರು ನೋಡಿ, ಈಗ ಇಲ್ಲಿ ಗಿಡ ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ತಿಲ್ಲ ನಾನು. ನೋಡಿ ಈ ಕಾಡಲ್ಲಿ ನೋಡಿ, ಇದು ಕಾಫಿ ಗಿಡ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇದು ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಇಲ್ಲಿದೆ. ಈಗ ಆ ಕಡೆಯಿಂದ ಅವರು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ನೋಡಿ. ಇದ್ರ ಬುಡ ಕ್ಲೀನ್ ಆಯಿತು. ಈಗ ಇದೇ ಥರ ಫುಲ್ಲಾಗಿ ಲೈನ್ ನೋಡಿ ಕ್ಲೀನ್ ಆಗಿದೆ. ಈ ಕಾಗನ್ನ ನಾವು ಆವಾಗಲೇ ಹೇಳ್ದಂಗೆ ಮಿಷಿನ್ ಕ್ಲೀನ್ ಮಾಡ್ತೀವಿ. ಇದು ನೋಡಿ, ಈಗ ಕ್ಲೀನ್ ಮಾಡಿದ್ಮೇಲೆ ನಮಗಿಲ್ಲಿ ಹೋಗೋದು ದಾರಿ ಆಯ್ತು, ಇಲ್ಲದ್ರೆ ಏನು ದಾರಿ ಇಲ್ಲ, ಇಷ್ಟು ಹತ್ರ ಕಾಡು ಬೆಳ್ಕೊಂಡಿರುತ್ತೆ ನೋಡಿ. ಇದು ಈಗ ಮಳೆಗಾಲದಲ್ಲಿ ಕಾಮನ್ ಇಲ್ಲಿ ಇದೇ ಥರ ಬಿಸಿಲು ಮಳೆ. ಅದಲ್ಲದೆ ಈ ಸಲ ಸ್ವಲ್ಪ ಮಳೆ ಯಾವ ಥರ ಬಂತು ಅಂತಂದರೆ, ಫಸ್ಟ್ ಒಂದು ಮಳೆ ಬಂತು, ಮಧ್ಯದಲ್ಲಿ ಗ್ಯಾಪಲ್ಲಿ ಬಿಸಿಲು ಬಂತು, ಮತ್ತೆ ಮಳೆ ಬಂತು, ಈಗ ಇನ್ನೊಂದು ಮತ್ತೆ ಗ್ಯಾಪ್ ಆಗಿದೆ. ಈ ಥರ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಚಿಗುರುಗಳು ಜಾಸ್ತಿ ಹೊಡ್ಕೊಬಿಡ್ತದೆ, ಅಂದರೆ ಕಾಡುಗಳು ಜಾಸ್ತಿ ಬೆಳ್ಕೊಬಿಡ್ತದೆ, ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಈ ಥರ. ಅಂದರೆ ಒಂದು ಲೆಕ್ಕದಲ್ಲಿ ಕಾಫಿ ಗಿಡಕ್ಕೆ ಒಳ್ಳೆಯದೇ, ಯಾಕೆಂದರೆ ಇದೇ ಥರ ಬಿಸಿಲು ಇದ್ದಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಬಿಸಿಲು ನೀರು ಇದ್ದಷ್ಟು ಕಾಫಿ ಗಿಡನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಒಟ್ಟಿಗೆ ಏನಾಗುತ್ತೆ, ವೀಡ್ಸನ್ನು ಗ್ರೋತ್ ಆಗುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಇರಬೇಕು. ಈ ಥರ ಎತ್ಕೊಳ್ಳೋಣ. ಈ ಸಲ ನೋಡಬೇಕಾದ್ರೆ ನಾವು ಅದರ ಅಡಿಭಾಗಕ್ಕೆ ಫರ್ಟಿಲೈಸರ್ ಏನು ಹಾಕಲ್ಲ. ಅಂದರೆ ಆಲ್ರೆಡಿ ಇಲ್ಲಿ ನೋಡಿ, ಈ ಥರ ಎಲ್ಲ ನಮ್ಮ ಕಾಮನ್ನು ಒಂದು ಈ ಥರ ಜಿಗಣೆ ಅಂತ ನೀವು ಕೇಳಿರ್ಬೋದು. ಇಲ್ಲಿ ನೋಡಿ, ಇದು ಬಂದರೆ ಏನಿಲ್ಲ, ಹಿಂಗೆ ತೆಗ್ದುಬಿಟ್ಟು ಇಷ್ಟೇ, ಇನ್ನೇನು ಆಗೋಲ್ಲ. ಅದೆಲ್ಲ ಕಚ್ಕೊಂಡಿಲ್ಲ, ಅದೊಂದು ಆದ್ರೆ ಇಷ್ಟೇ ಕಚ್ಕೊಂಡು ಅದು ಹೋಗ್ತಾ ಇರ್ತದೆ. ಇಲ್ಲೆಲ್ಲ ಕಾಮನ್ ಆಗಿ ಹಿಡ್ಕೊಂಡಿದ್ರು ಆಗೋಲ್ಲ. ಅಂದರೆ ನಾವು ಜಿಗಣೆ ಬರದ ಹಾಗೆ ಕಾಲಿಗೆ ಸ್ವಲ್ಪ ಮದ್ದೆಲ್ಲ ಹಾಕ್ಕೊಳ್ತೀವಿ, ಡೆಟಾಲೆಲ್ಲ ಉಜ್ಕೋತೀವಿ. ಅದೂ ಸ್ವಲ್ಪ ಹೊತ್ತಷ್ಟೇ, ಮತ್ತೆ ವಾಪಸ್ ಆಗ್ತಾ ಇರಬೇಕು. ಮಳೆ ಇದ್ದರೆ ಡೆಟಾಲ್ ಹಾಕಿದೆಲ್ಲ ನಿಲ್ಲಲ್ಲ ಟೈಮಲ್ಲಿ. ಇಲ್ಲಿ ನೋಡಿ, ಈ ಎಲ್ಲ ಗಿಡ, ಈ ಲೈನೆಲ್ಲ ಗಿಡ ಚೆನ್ನಾಗಿದೆ. ನೆಕ್ಸ್ಟ್ ಈಗ ಈ ಲೈನ್ ನೋಡ್ಕೊಂಡು ಹೋಗೋಣ. ಈ ಲೈನಲ್ಲೂ ಆಲ್ಮೋಸ್ಟ್ ಓಕೆ ಇದೆ. ಇಲ್ಲಿ ಅಷ್ಟೊಂದು ಪಿಕಪ್ ಯಾಕೆ ಆಗಿಲ್ಲ ಅಂತ ಹೇಳಿದರೆ, ಇಲ್ಲಿ ನೋಡಿ ಸೊಪ್ಪಾಗಲ್ಲ, ಇದು ಚೆನ್ನಾಗಿದೆ ಗಿಡ ಸಣ್ಣದಷ್ಟೇ. ಇಲ್ಲಿ ಸ್ವಲ್ಪ ನೆರಳಿದೆ ಜಾಸ್ತಿ. ಈ ಲೈನಲ್ಲೂ ಚೆನ್ನಾಗಿದೆ, ತುಂಬ ರೇರು. ನಮಗೊಂದು 2000 ಗಿಡದಲ್ಲಿ ಒಂದು 50 ಮ್ಯಾಕ್ಸಿಮಮ್ ಸಿಗ್ಬೋದು. ಇದು ನೋಡಿ, ಇದೀಗ ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಾದ್ರೆ ಡ್ಯಾಮೇಜ್ ಆಗಿರೋದು. ಇದೇನೂ ಆಗಲ್ಲ, ಇದು ಹಾಗೆ ಬಂದ್ಬಿಡುತ್ತೆ, ಅಂದರೆ ಚಿಗುರುತ್ತೆ ಇದು. ಆ್ಯಕ್ಚುಲಿ ಮಳೆ ಬಂದುಬಿಡ್ತು. ನಾನು ರೈನ್ ಕೋಟ್ ಬೇರೆ ತಂದಿಲ್ಲ, ಜಿಪ್ಪಲ್ಲಿ ಇಟ್ಟಿದ್ದೀನಿ. ರೈನ್ ಕೋಟ್ ತಂದಿದ್ದೆ ಒಂದ್ಸಲಿ. ಬಂದು ಕರು
ಅಷ್ಟೇ ಇದು ಹಾಕ್ಕೊಂಡು ಈಗ ಕೆಲಸ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ನೋಡಿ ಅಷ್ಟೇ. ಅಂತೂ ಕೂಡ ಈ ಥರ ತುಂಬ ಜಾಸ್ತಿ ಮಳೆ ಇದ್ದರೆ, ಅಂದರೆ ಎಕ್ಸ್ಟ್ರೀಮ್ ಮಳೆ ಇದ್ದರೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೂ, ಮಳೆಯಲ್ಲಿ ಕೆಲಸ ಮಾಡೋಕ್ಕೂ ಕಷ್ಟನೇ, ಆಗೋದಿಲ್ಲ. ಯಾಕೆಂದರೆ ಈ ಥರ ಸಣ್ಣ ಸಣ್ಣ ಮಳೆ ಎಲ್ಲ ಬಂದರೆ ಓಕೆ, ಒಂದು ಡೈಲಿ ಲಿಮಿಟಲ್ಲಿ ಒಂದು 1 ಇಂಚು ಇಲ್ಲ 1.5 ಇಂಚು 2 ಇಂಚು ಆ ಥರ ಮಳೆ ಇದ್ರೂ ಪರವಾಗಿಲ್ಲ. ಅದಕ್ಕಿಂತ ಜಾಸ್ತಿ ಮಳೆ ಇದ್ದರೆ ತೋಟದಲ್ಲಿ ಕೆಲಸ ಮಾಡೋದು ಸ್ವಲ್ಪ ಡೇಂಜರೇ. ಯಾಕೆಂದರೆ ಈ ಗಾಳಿ ಜಾಸ್ತಿ ಇರುತ್ತೆ, ಮರಗಳೆಲ್ಲ ಅಲ್ಲಾಡ್ತಾ ಇರುತ್ತೆ, ನಾವು ಕೆಳಗಡೆ ಲೇಬರ್ಸ್ ಬಿಡೋದು ಇಲ್ಲ ನಾವು ಕೆಲಸ ಮಾಡೋದು ಒಂಥರ ಡೇಂಜರ್ ಅದು. ಈಗ ಆಗಲೇ ಹೇಳಿದಲ್ಲ, ಒಂದು ಗಿಡ ತಗೊಂಡೆ, ಈ ಗಿಡನ ನಾವು ಈಗ ತೆಗೆದ್ಬಿಡ್ತೀವಿ. ಅಂದರೆ ಇದೀಗ ಆ್ಯಕ್ಟಿವ್ ಆಗಿಲ್ಲ, ಇದು ಏನೂ ಮಾಡೋಕ್ಕಾಗಲ್ಲ, ಇದು ನಾವು ಹಂಗೆ ತೆಗೆದ್ಬಿಡ್ತೀವಿ ಅಷ್ಟೇ. ಇಷ್ಟೇ, ಇಲ್ಲಿ ನೋಡಿ ತೆಗೆದ್ಬಿಟ್ಟು ಜಾಗ ನಾವು ಮಿಸ್ ಮಾಡಲ್ಲ. ಈ ಜಾಗದಲ್ಲಿ ಮತ್ತೆ ನಾವು ಒಂದು ಗುಂಡಿ ಮಾಡ್ತೀವಿ ಈ ಥರ. ಅಷ್ಟೇ. ಈಗ ನಾವು ಮುಂಚೆ ನೆಟ್ಟಿದ್ದು ಗೊಬ್ಬರ ಎಲ್ಲ ಇದರೆಲ್ಲ ಇರುತ್ತೆ, ಅಂದರೆ ಅಷ್ಟೊಂದೇನು ಅವಶ್ಯಕತೆ ಬರೋದಿಲ್ಲ. ನಾಳೆ ವೀಡಿಯೋದಲ್ಲಿ ತೋರಿಸಿದ ಥರನೇ ಇದರಲ್ಲಿ ಏನು ಜಾಸ್ತಿ ಇದು ಮಾಡೋದಿಲ್ಲ. ಯಾಕಂದರೆ ಈಗ ಬೇರೆಲ್ಲ ತುಂಬ ಆ್ಯಕ್ಟಿವ್ ಆಗೋಗಿರುತ್ತೆ. ಹೋಗಿರಲ್ಲ, ಇದೀಗ ಸೆಕೆಂಡ್ ಇಯರ್ ಗಿಡ, ಇದು ಸೆಕೆಂಡ್ ಇಯರ್ ಗಿಡ ಹಾಕಿ ನಾವು ನೆಟ್ಬಿಡ್ತೀವಿ ಅಷ್ಟೇ. ಮತ್ತು ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಈಗ ಮಣ್ಣು ಲೂಸ್ ಆಗಿಬಿಟ್ಟಿರುತ್ತೆ, ತುದಿಯಲ್ಲಿ ಈ ಬುಡದಲ್ಲಿ ಸ್ವಲ್ಪ ಮಣ್ಣು ಹೈಟ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಕೂಡ ನೀರು ನಿಲ್ಲಬಾರ್ದು. ಅದೇ ಥರ ನಾವು ನೋಡಿಕೊಂಡು ನೀರು ನಿಲ್ಲೋ ಥರ ಈ ಥರ ಹೈಟ್ ಮಾಡಿ ಬಿಟ್ಬಿಡ್ತೀವಿ. ಯಾಕಂದರೆ ಈ ಮಳೆ ಟೈಮಲ್ಲ, ನೀರು ನಿಲ್ಲಬಾರ್ದು ಆ್ಯಕ್ಚುಲಿ ಗಿಡದಲ್ಲಿ, ಬುಡದಲ್ಲಿ. ಅದಕ್ಕೋಸ್ಕರ ಅಂದರೆ ಈಗ ಮಣ್ಣು ಲೂಸ್ ಆಗಿಬಿಡ್ತೀವಿ, ಇಲ್ಲದಿದ್ದರೆ ಅದೇನು ಬೇಕಾಗಿರಲಿಲ್ಲ. ಪಾರ್ಷಲ್ ಶೇಡ್ ಬೇಕು ಗಿಡಗಳಿಗೆ. ಅದು ನಾವು ಇನ್ನೂ ಮತ್ತೆಯಿಂದನೇ ಪ್ಲ್ಯಾನ್ ಮಾಡಬೇಕು, ಶೇಡ್ ಯಾವ ಥರ ಎಲ್ಲೆಲ್ಲಿ ಏನೇನು ಕೊಡಬೇಕು ಅಂತ. ಬಟ್ ಈಗ ಕೆಲವು ಗಿಡಗಳಿಗೆ ಓವರ್ ಶೇಡ್ ಇದೆ, ಕೆಲವು ಗಿಡಗಳಿಗೆ ಓವರ್ ಸನ್ನಿ ಇದೆ. ಅಂಥ ಗಿಡಗಳು ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಿಲ್ಲ, ಅದನ್ನೆಲ್ಲ ನಾವು ರಿಪ್ಲೇಸ್ ಮಾಡ್ತೀವಿ. ಇಲ್ಲಿ ನೋಡಿರ್ಬೋದು, ಈ ಗಿಡ ನೋಡಿರ್ಬೋದು, ಇದು ಏನಂತ ಹೇಳಿದ್ರೆ ಇದೀಗ ಕೆಳಗಡೆಯಿಂದ ಮತ್ತೆ ಚಿಗುರ್ತಾ ಇದೆ. ಈಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ಗಿಡ ಚೆನ್ನಾಗೇ ಇದೆ. ಬಟ್ ಇಲ್ಲಿ ನೋಡಿ ತುದಿ ಇದು ಹಾಗೆ ಬಿಟ್ಬಿಟ್ಟು ಇಲ್ಲಿ ಕೆಳಗಡೆಯಿಂದ ಒಂದು ಹೊಸದಾಗಿ ಯೂಸ್ ಬರ್ತಾಯಿದೆ. ಬಟ್ ಇದೇನು ಯೂಸ್ ಇಲ್ಲ, ಇದು ತುಂಬ ಟೈಮ್ ಆಗುತ್ತೆ ಆ್ಯಕ್ಟಿವ್ ಆಗೋಕ್ಕೆ. ಅದಕ್ಕೋಸ್ಕರ ನಾವು ಇಲ್ಲಿ ರಿಪ್ಲೇಸ್ ಮಾಡಿಬಿಡ್ತೀವಿ. ಇದಕ್ಕಂದು ಇಲ್ಲಿ ನಾನು ನೋಡ್ತೀನಿ. ಓಕೆ, ಇದು ಇನ್ನೂ ಟೈಮ್ ಹಿಡಿಯುತ್ತೆ ನನಗೆ. ಹಾಗೆ ನಾವು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಏನು ಆ್ಯಕ್ಟಿವಿಟಿ ಏನಿದೆ ಅಂತ ನಾನು ತೋರಿಸ್ತೀನಿ.